press the bell icon on the YouTube app and never miss another update. Hello my dear children, welcome back to the class. Yes dear children, in our previous session we already know about the lesson early humans. Okay, so lesson number 22, lesson A, early humans, and also we already know about early human, where the early human lived in a forest. Okay, early humans lived in a forest and he had some raw food like plants, nuts, roots, and also the raw meat. Okay, flesh anteli ಕರೀತೀವಿ. So and also he lived in caves. So cave ಅಲ್ಲಿ ಅವನು ಇರ್ತಾ ಇದ್ದ, and also he used some weapons like a spear ಅಂತೇಳಿ ಕರಿತೀವಿ. ಈಟಿಯನ್ನು ಬಳಸ್ದ. ಯಾಕೆ ಅಂತ ಹೇಳಿದ್ರೆ the protect themselves and also the hunting ಅಂತ ಹೇಳಿದ್ರೆ ಬೇಟೆಯನ್ನು ಆಡೋದಕ್ಕೆ ಆ ಒಂದು ವೆಪನ್ ಅನ್ನು ಬಳಸ್ತಾ ಇದ್ದ ಅಲ್ವಾ. ಆ್ಯಂಡ್ ಆಲ್ಸೋ ಹಿ ಲಿವ್ಡ್ ಇನ್ ಕೇವ್ಸ್ ಅಂದರೆ ಶೆಲ್ಟರ್, ಎಲ್ಲಿ ಅವನು ಇರ್ತಾ ಇದ್ದ, ಗುಹೆಗಳಲ್ಲಿ ಇರ್ತಾ ಇದ್ದ. ವೈ? ಬಿಕಾಸ್ ದೇ ಪ್ರೊಟೆಕ್ಟ್ ದೆಮ್ಸೆಲ್ಸ್ ಫ್ರಮ್ ಕೋಲ್ಡ್ ಆ್ಯಂಡ್ ಹಾಟ್. ಓಕೆ, ಆ್ಯಂಡ್ ಆಲ್ಸೋ ಪ್ರೊಟೆಕ್ಟ್ ದಮ್ ಫ್ರಮ್ ವೈಲ್ಡ್ ಅನಿಮಲ್ಸ್, ಈ ಒಂದು ಕ್ರೂರ ಪ್ರಾಣಿಗಳಿಂದ ಮತ್ತು ಪ್ರಕೃತಿಯಲ್ಲಿ ಆಗುವಂಥ ಒಂದು ಬಿಸಿಲು ಮತ್ತು ಚಳಿಯಿಂದ ಅವನು ರಕ್ಷಣೆಯನ್ನು ಪಡೆಯೋದಕ್ಕೋಸ್ಕರ ಅವನು ಏನು ಮಾಡ್ದ, ಗುಹೆಗಳನ್ನು ಆಶ್ರಯವನ್ನು ಪಡೆದ. ಅದಕ್ಕೆ ನಾವೇನಂತ ಕರಿತೀವಿ, ಗುಹೆ. ಅವನ ಒಂದು ಕಾಲದಲ್ಲಿ ಅಂದರೆ ಅರ್ಲಿ ಹ್ಯೂಮನ್ ಬೀಯಿಂಗ್ಗೆ ಫಸ್ಟ್ ಹೋಮ್ ಯಾವುದಾಗಂದರೆ ಕೇವ್ಸ್. ಆ್ಯಂಡ್ ಕ್ಲಾತ್ಸಿಗೆ ಬಂದರೆ, ಸೊ ಇಟ್ ಮೀನ್ಸ್ ವಿ ಹ್ಯಾಡ್ ನೋ ಕ್ಲಾತ್ಸ್ ಟು ವೇರ್. ಅವ್ನಿಗೆ ಹೆಂಗೆ ಬಟ್ಟೆಯನ್ನು ವೇರ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಸೊ ಅದಕ್ಕೆ ಏನು ಮಾಡ್ದ ಅವನು, ಸೊ ದೇ ಯೂಸ್ ಲೀವ್ಸ್ ಆ್ಯಂಡ್ ಬಾರ್ಕ್ ಆಫ್ ಟ್ರೀಸ್ ಆ್ಯಂಡ್ ಆಲ್ಸೋ ದ ಅನಿಮಲ್ಸ್ ಸ್ಕಿನ್ನನ್ನು ಬಳಸ್ತಾರೆ ಅಲ್ವಾ. ಸೊ ದಿಸ್ ಇಸ್ ಆಲ್ ಅಬೌಟ್ ದ previous session. So in this class we will learn the discovery of fire and early farmers and also the beginning of agriculture. So discovery of fire ಅಂತ ಹೇಳಿದ್ರೆ ಅವನು ಒಂದು ಬೆಂಕಿಯನ್ನು ಹೇಗೆ ಆವಿಷ್ಕಾರ ಮಾಡ್ದ ಅಂತ ಹೇಳಿದ್ರೆ ಅವನಿಗೆ ಬೆಂಕಿಯ ಉಪಯೋಗ ಗೊತ್ತಿರಲಿಲ್ಲ ಅಲ್ವಾ. ಸೊ ಹಾಗಾದರೆ ಅದು ಹೇಗೆ ಅವನ ಒಂದು ಉಪಯೋಗಕ್ಕೆ ಮತ್ತು ಬಳಕೆಗೆ ಅವನು ಬಳಸ್ದ ಅನ್ನೋದನ್ನು ನಾವು ಈ ಲೆಸನಲ್ಲಿ ನೋಡ್ತೀವಿ. ಅದ್ರ ಜೊತೆಗೆ ಅರ್ಲಿ ಫಾರ್ಮರ್ಸ್, ಅವ್ರು ಹೇಗೆ ಅರ್ಲಿ ಫಾರ್ಮರ್ಸ್ ಹೇಗಿದ್ದರು, ಹೇಗೆ ನಾವು ಫಾರ್ಮರ್ಸ್ ಅಂತ ಹೇಳೋರನ್ನು ಕರಿತೀವಿ ಅಲ್ವಾ. ಎಸ್, ಆ್ಯಂಡ್ ಆಲ್ಸೋ ದ ಬಿಗಿನಿಂಗ್ ಆಫ್ ಅಗ್ರಿಕಲ್ಚರ್. ಸೊ ಸ್ಟಾರ್ಟಿಂಗಲ್ಲಿ ಅವರು ವ್ಯವಸಾಯವನ್ನು ಹೇಗೆ ಮಾಡಿದರು. ಸೊ ಯಾಕೆ ನಾವು ಇದನ್ನೆಲ್ಲ ಯಾಕೆ ತಿಳ್ಕೊಬೇಕಂದ್ರೆ, ಬಿಕಾಸ್ ಅರ್ಲಿ ಹ್ಯೂಮನ್ ದೇ ಡಿಡ್ ನಾಟ್ ನೋ ಅಬೌಟ್ ಹೌ ಟು ಬಿಹೇವ್ ಆ್ಯಂಡ್ ಹೌ ಟು ದೇ ಬಿಹೇವ್ ವಿತ್ ಅದರ್ಸ್. ಬೇರೆಯವ್ರ ಜೊತೆಗೆ ಹೇಗೆ ನಡ್ಕೋಬೇಕು, ಹೇಗಿರಬೇಕು, ಆಮೇಲೆ ಅವನ ಫುಡ್ ಹೇಗಿತ್ತು. ಸೊ ಯಾವಾಗಲೂ ಅವನು ರಾ ಫುಡ್ಡನ್ನು ತಿಂತಾ ಇದ್ದ, ಹಸಿ ಮಾಂಸವನ್ನಾಗಿರ್ಬೋದು ಅಥವಾ ಪ್ಲ್ಯಾಂಟ್ಸ್ ಆಗಿರ್ಬೋದು, ನಟ್ಸ್ ಆಗಿರ್ಬೋದು, ಎಲ್ಲದನ್ನು ಹಾಗೆ ತಿಂತಾ ಇದ್ದ. ಅವನಿಗೆ ಒಂದು ಬೆಂಕಿಯ ಆವಿಷ್ಕಾರ ಗೊತ್ತಿರಲಿಲ್ಲ ಅಲ್ವಾ. ಸೊ ಎಸ್, ಇನ್ ದಿಸ್ ಕ್ಲಾಸ್ ವಿ ವಿಲ್ ಲರ್ನ್ these points. Okay, yes, first one, discovery of fire. So in this lesson means page number 120. So page number 120, discovery of fire. Okay children, yes, there were fires in the jungles. So jungle ಅಂತ ಹೇಳಿದ್ರೆ ಹೇಳಿದೆ ನಾನು ಫಾರೆಸ್ಟ್, ಕಾಡು. ಸೊ ಕಾಡಲ್ಲಿ ಏನಾದರೂ ಬೆಂಕಿ, ಫೈರ್ ಅಂತ ಹೇಳಿದ್ರೆ ಬೆಂಕಿ ಅವರಿಗೆ ಕಂಡಾಗ ಏನು ಮಾಡ್ತಾಯಿದ್ರು, ಎಸ್ಪೆಷಲಿ ಡ್ಯೂರಿಂಗ್ ಡ್ರೈ ಸಮ್ಮರ್ ಸೀಸನ್. ಸೊ ಸಮ್ಮರ್ ಅಂದರೆ ಇಟ್ ಮೀನ್ಸ್ ಡ್ಯೂರಿಂಗ್ ಸಮ್ಮರ್ ಹಾಟ್ ಸೀಸನ್. ಸೊ ಬಿಸಿಯಾಗಿರುವಂತಹ ಒಂದು ಕಾಲ ಅದು, ಅಂದರೆ ತುಂಬ ಹಾಟ್ ಆಗಿರುವಂಥದ್ದು, ಉಷ್ಣ ಜಾಸ್ತಿ ಇರುತ್ತಲ್ವ. ಸೊ ಎಸ್ಪೆಷಲಿ ಅ ಡ್ರೈ ಸಮ್ಮರ್ ಸೀಸನ್. ದ ಅರ್ಲಿ ಮ್ಯಾನ್ ವಾಸ್ ಎ ಅಫ್ರೈಡ್ ಅಂತ ಹೇಳಿದ್ರೇನು, ಸೊ ಫ್ರೈಟ್ ಹ್ಯಾಂಡ್ ಮೀನ್ಸ್ ಅಫ್ರೈಡ್, ಹೆದರಿಕೆ. ಸೊ ದ ಅರ್ಲಿ ಮ್ಯಾನ್ ವಾಸ್ ಅಫ್ರೈಡ್ ಆಫ್ ದ ಫೈರ್. ಯಾಕೆ ಹೆದರ್ತಾ ಇದ್ದ, ಫೈರ್, ಬೆಂಕಿಗೆ ಅವನು ಹೆದರ್ತಾ ಇದ್ದ, ದಿಸ್ ಫೈರ್. ಓಕೆ, ಬೆಂಕಿ. ಆ್ಯಂಡ್ he noticed, the early man was afraid of the fire and he noticed ಅಂದರೆ ಅವನ ಗಮನಕ್ಕೆ ಬಂತು, noticed ಅಂದರೆ ಗಮನಕ್ಕೆ ಬರೋ ಅಂಥದ್ದು, noticed that even the big wild animals were afraid of fire. ಓಕೆ, ಸೊ ಒಂದು ಗಮನಕ್ಕೆ ಇನ್ನೊಂದು ಅಂಶ ಏನು ಗಮನಕ್ಕೆ ಬಂತು ಅಂದರೆ ಅಲ್ಲಿರುವಂತಹ ವೈಲ್ಡ್ ಅನಿಮಲ್ಸು ಸಹ ಬೆಂಕಿಯನ್ನು ನೋಡಿ ಹೆದರ್ತಾ ಇದ್ವು. Okay, so afraid, big wild animals were afraid of fire. Okay, so early humans took many years to learn about the uses of fire. ಸೊ ಹಾಗಾದರೆ ಅವನಿಗೆ ಬೆಂಕಿ ಹೇಗಿರುತ್ತೆ ಅನ್ನೋದನ್ನು ನೋಡಿದ.
ಸೊ ಆ ಒಂದು ಬಳಕೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದಕ್ಕೆ ತುಂಬ ವರ್ಷಗಳ ಕಾಲ ಅವನು ಟೈಮನ್ನು ತೊಗೊತಾನೆ. ಓಕೆ, ಸೊ ಆ ಬೆಂಕಿ ಇತ್ತು, ಆ ಬೆಂಕಿ ಏನು ಅಂತ ಹೇಳಿದ್ರೆ ಅದು ನಮಗೆ ಡೇಂಜರ್, ಅಂದರೆ ಅದರಿಂದ ನಮಗೆ ಸುಡುತ್ತೆ ಅನ್ನೋದು ಅವರುಗಳಿಗೆ ಗೊತ್ತಾಯಿತು, ಅಲ್ಲಿರುವಂಥ ಅನಿಮಲ್ಸ್ಗಳಿಗೆ ಗೊತ್ತಾಯಿತು. ಸೊ ಆದರೆ ಅದನ್ನು ಹೇಗೆ ಬಳಕೆ ಮಾಡ್ಕೋಬಹುದು ನಮಗೆ ಅನ್ನೋದನ್ನು ಅವರು ತುಂಬ ವರ್ಷಗಳ ಕಾಲ ಅದನ್ನು ಏನು ಮಾಡಿದ್ರು, ಡಿಸ್ಕವರಿ ಮಾಡ್ತಾರೆ. ಅಂದರೆ ಅದನ್ನು ಅನ್ವೇಷಣೆಯನ್ನು ಮಾಡ್ತಾರೆ, ಅದರ ಉಪಯೋಗವನ್ನು ಹೇಗೆ ಪಡಿಬೇಕು ಅನ್ನೋದನ್ನು ಅವರು ಅನ್ವೇಷಣೆಯನ್ನು ಮಾಡ್ತಾರೆ. ಓಕೆ, ದೇ ಡಿಡ್ ನಾಟ್ ನೋ ಹೌ ಟು ಮೇಕ್ ಅ ಫೈರ್. ಸೊ ಎಸ್ಪೆಷಲಿ ಅವರಿಗೆ ಫೈರನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಅವರಿಗೆ ಗೊತ್ತಿರಲಿಲ್ಲ. ಬಟ್ ಅಲ್ಲಿ ಸಮ್ಮರ್ ಸೀಸನಲ್ಲಿ ತುಂಬ ಉಷ್ಣ ಇದ್ದಾಗ ಕಾಡಲ್ಲಿ ಸಾಮಾನ್ಯವಾಗಿ ಸೊ ಏನಾಗಿರುತ್ತೆ, ಮರದ ಕೊಂಬೆಗಳಾಗಿರ್ಬೋದು, ಎಲೆಗಳಾಗಿರ್ಬೋದು ಒಣಗೋಗಿರುತ್ತೆ. ಸೊ ಜೋರಾಗಿ ಗಾಳಿ ಬಂದಾಗ ಅದೇನಾಗುತ್ತೆ, ಒಂದಕ್ಕೊಂದು ಕ್ರಶ್ ಆಗಿ ಅಲ್ಲಿ ಏನಾಗುತ್ತೆ, ಸಮ್ಟೈಮ್ಸ್ ಏನಾಗುತ್ತೆ, ಫೈರಲ್ಲಿ ಬರ್ಬೋದು. ಓಕೆನಾ. ಸೊ ಈ ರೀತಿ ಆದಾಗ, ಅನ್ಫಾರ್ಚುನೇಟ್ಲಿ ಈ ರೀತಿ ಆದಾಗ ಅಲ್ಲಿರುವಂತಹ ಅರ್ಲಿ ಹ್ಯೂಮನು ಮತ್ತು ವೈಲ್ಡ್ ಅನಿಮಲ್ಸ್ ಏನಾಗ್ತಾಯಿದ್ರು, ಅಫ್ರೈಡ್ ಆಗ್ತಾಯಿದ್ರು. ಫ್ರೈಟನ್ ಅಂದರೆ ಹೆದರ್ತಾ ಇದ್ರು. ಓಕೆ, ಸೊ ದೇ ಡಿಡ್ ನಾಟ್ ನೋ ಹೌ ಟು ಮೇಕ್ ಎ ಫೈರ್. ದೇ ಕೆಪ್ಟ್ ದ ಫೈರ್ burning by adding dry twigs and leaves. ಓಕೆ, ದೇ ಕೆಪ್ಟ್ ದ ಫೈರ್ ಬರ್ನಿಂಗ್ ಬೈ, ಇದರಿಂದ ಆ ಒಂದು ಫೈರ್ ಬರ್ನಿಂಗ್ ಆಗುವಾಗ ಅವ್ರು ಯಾವುದನ್ನು ಬಳಸ್ತಾ ಇದ್ರು, ಫ್ಯೂಲ್ ಆಗಿ ಲೈಕ್ ಟ್ವಿಗ್ಸ್ ಆ್ಯಂಡ್ ಲೀವ್ಸ್, ಅಂದರೆ ಕೊಂಬೆಗಳನ್ನು, ಮರದ ಕೊಂಬೆಗಳನ್ನು ಮತ್ತು ಮರದ ಒಣಗಿರೋ ಎಲೆಗಳನ್ನು ಅವರು ಬಳಸ್ತಾ ಇದ್ರು. ಒನ್ ಡೇ ದೇ ನೋಟಿಸ್ಡ್ ದಟ್ rubbing hard stone together can produce a spark of a fire. ಸೊ ಒಂದು ದಿನ ಏನಾಗುತ್ತೆ, ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ರಫ್ ಸರ್ಫೇಸ್ ಇರುವಂಥ ಒಂದು ಸ್ಟೋನನ್ನು, 2 ಸ್ಟೋನನ್ನು ಏನು ಒಂದಕ್ಕೊಂದು ಉಜ್ಜಿದಾಗ, ಕ್ರಷ್ ಮಾಡಿದಾಗ ಏನಾಗುತ್ತೆ, ಫೈರಲ್ಲಿ ಉದ್ಭವ ಆಗುತ್ತೆ. ಪ್ರೊಡ್ಯೂಸ್ಡ್ ಅಂದರೆ ಬರುತ್ತೆ. ಸೊ ಸ್ಪಾರ್ಕ್ ಅಂದರೆ ಏನು ಅಂತ ಹೇಳಿದ್ರೆ ಕಿಡಿ, ಆ ಸ್ಮಾಲ್ ಫೈರಿ ಪಾರ್ಟಿಕಲ್ ಅಂತೇಳಿ ನಾವು ಕರಿತೀವಿ. ಸೊ ಸ್ಪಾರ್ಕ್, ಒಂದು ಕಿಡಿ ಏನಾಗುತ್ತೆ ಅಲ್ಲಿ ಬರುತ್ತೆ. ಸೊ ಇಟ್ ವಾಸ್ ಅ ಗ್ರೇಟ್ ಡಿಸ್ಕವರಿ, ಅದು ಒಂದು ಅದ್ಭುತವಾಗಿರುವಂಥ ಒಂದು ಅನ್ವೇಷಣೆ ಆಗಿನ ಕಾಲದಲ್ಲಿ. ಓಕೆ, ಎಸ್, ಆ್ಯಂಡ್ ದ ಅರ್ಲಿ ಮ್ಯಾನ್ ಟುಕ್ hundreds of years to learn about the uses of a fire. ಅವರಿಗೆ ಬೆಂಕಿ ಹೇಗಿರುತ್ತೆ, ಹೇಗೆ ಬಂತು ಅನ್ನೋದು ಗೊತ್ತಾಯಿತು, ಆದರೆ ಅದರ ಉಪಯೋಗವನ್ನು ಮಾಡ್ಕೊಳ್ಳೋದನ್ನು ತುಂಬ ವರ್ಷಗಳ ಕಾಲ ಅವರು ಅದನ್ನು ಹುಡುಕ್ತಾರೆ. ಓಕೆ, ಹೇಗೆ ಬಳಸಬೇಕು, ಅದನ್ನು ಯಾವುದಕ್ಕೋಸ್ಕರ ಬಳಸಬೇಕು ಅನ್ನೋದನ್ನು ಅವರಿಗೆ ಗೊತ್ತಿರಲ್ಲ. ಸೊ ದೇ ಯೂಸ್ಡ್ ಫೈರ್ ಫಾರ್ ಎ ಲೈಟ್ನಿಂಗ್ ಅಪ್ ಆ್ಯಂಡ್ ಆಲ್ಸೋ ಫಾರ್ ಎ ಹೀಟಿಂಗ್ ದ ಕೇವ್ಸ್. ಸೊ ಲೈಟ್ನಿಂಗ್, ಸೊ ಬೆಳಕಿಗೋಸ್ಕರ ಅದನ್ನು ಫಸ್ಟ್ ಟೈಮ್ ಏನು ಮಾಡಿದ್ರು, ಬೆಳಕು ಬೇಕಲ್ವಾ. ಸೊ ಬೆಳಕಿಗೆ ರಾತ್ರಿ ಹೊತ್ತು ಏನು ಮಾಡ್ತಾಯಿದ್ರು, ಬೆಳಕಿಗೋಸ್ಕರ ಅವರು ಬಳಸ್ತಾಯಿದ್ರು. ಅದರ ಜೊತೆಗೆ ತಮ್ಮ ಇರುವಂತಹ ಶೆಲ್ಟರ್, ಕೇವ್ಸ್ನ ಸುತ್ತಮುತ್ತ ಏನು ಮಾಡ್ತಾಯಿದ್ರು, ಫೈರನ್ನು ಹಾಕೋತಿದ್ರು. ಅಂದರೆ ಸ್ವಲ್ಪ ಅಲ್ಲಿ ಚಳಿ ಇದ್ದಾಗ ಏನು ಮಾಡ್ತಾಯಿದ್ರು, ನಾವೇನು ಮಾಡ್ತೀವಿ, ಫೈರ್ಸ್ಗಳನ್ನು ಹಾಕೋತೀವಿ, ಅಂದರೆ ಬೆಂಕಿಯನ್ನು ಹಾಕ್ತೀವಿ. ಅಲ್ಲಿ ಏನಾಗುತ್ತೆ, ಬೆಚ್ಚಗಿರುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ಹೀಟಿಂಗ್ ಆ್ಯಂಡ್ ಕೇವ್ಸ್ ಆ್ಯಂಡ್ ದ ಫೈರ್ ಆಲ್ಸೋ ಕೆಪ್ ದ ವೈಲ್ಡ್ ಅನಿಮಲ್ಸ್ ಅವೇ. ಆ ಬೆಂಕಿಯನ್ನು ನೋಡಿದ್ರೆ ವೈಲ್ಡ್ ಅನಿಮಲ್ಸು ಹೆದರ್ತಾ ಇದ್ರು. ಸೊ ಅವ್ರು ಏನು ಮಾಡ್ತಾಯಿದ್ರು, ತಮ್ಮನ್ನು ತಾವು ಕಾಪಾಡ್ಕೊಳ್ಳೋದಕ್ಕೆ, ವೈಲ್ಡ್ ಅನಿಮಲ್ಸಿಂದ ಕಾಪಾಡ್ಕೊಳ್ಳೋದಕ್ಕೆ ಏನು ಮಾಡ್ತಾಯಿದ್ರು, ಬೆಂಕಿಯನ್ನು ಹಾಕಿಬಿಟ್ಟು, ಫೈರನ್ನು ಹಾಕ್ಬಿಟ್ಟು ಏನು ಮಾಡ್ತಾಯಿದ್ರು, ಮಲಗ್ತಾಯಿದ್ರು. ಅವಾಗ ವೈಲ್ಡ್ ಅನಿಮಲ್ಸ್ ಯಾವುದೂ ಹತ್ರಕ್ಕೆ ಬರ್ತಾ ಇರಲಿಲ್ಲ. ಓಕೆ, ಎಸ್, ಆ್ಯಂಡ್ ಪರ್ಹ್ಯಾಪ್ಸ್ ಮೀನ್ಸ್ ಬಹುಶಃ, ಒಂದು ದಿನ ಏನಾಗುತ್ತೆ ನೋಡಿ, ಪರ್ಹ್ಯಾಪ್ಸ್ ಒನ್ ಡೇ when early man was a cutting the flesh of animals. ಸೊ ಒಂದು ದಿನ ಏನಾಗುತ್ತೆ, ಅವನು ಬೇಟೆಯಾಡಿರುವಂಥ ಒಂದು ಅನಿಮಲ್ನ ಏನು ಮಾಡ್ತಾ ಇರ್ತಾನೆ, ಕಟ್ ಮಾಡ್ತಾ ಇರ್ತಾನೆ. ಓಕೆನಾ. ಸೊ ಆ ಅನಿಮಲ್ಸನ್ನು ಫ್ಲೆಶನ್ನು ಏನು ಮಾಡ್ತಾ ಇರ್ತಾನೆ, ಕಟ್ ಮಾಡ್ತಾ ಇರ್ತಾನೆ. ಸೊ ಇಟ್ ಆಕ್ಸಿಡೆಂಟ್ಲಿ ಫೆಲ್ ಇನ್ ಟು ದ ಫೈರ್. ಆ ಒಂದು ಸ್ಮಾಲ್ ಪೀಸ್ ಆಫ್ ಫ್ಲೆಶ್ ಏನಾಗುತ್ತೆ, ಅವನು ಕಟ್ ಮಾಡ್ತಾ ಇದ್ದಂತಹ ಅನಿಮಲ್ನ ಮಾಂಸದ ತುಂಡು ಏನಾಗುತ್ತೆ, ಅವನು ಹಾಕಿರುವಂಥ ಒಂದು ಫೈರಲ್ಲಿ ಬಿದ್ದು ಬಿಡುತ್ತೆ. ಓಕೆ, ಇಟ್ ಗಾಟ್ ರೋಸ್ಟೆಡ್. ಅದು ಆಮೇಲೆ ಏನಾಯಿತು, ರೋಸ್ಟೆಡ್ ಅಂದರೆ ತುಂಬ ಬೆಂದುಬಿಟ್ಟು ಏನಾಗುತ್ತೆ, ತುಂಬ ರೋಸ್ಟೆಡ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅವಾಗ ಅವನು ಅನ್ಕೊತಾನೆ ನೋಡಿ, ಸೊ ಇಟ್ ಗಾಟ್ ರೋಸ್ಟೆಡ್ ಆ್ಯಂಡ್ ದ ಅರ್ಲಿ ಮ್ಯಾನ್ ಟುಕ್ ದ ಪೀಸ್ ಔಟ್. ಆ ಒಂದು ಬೆಂಕಿಯಿಂದ ಆ ಪೀಸನ್ನು ಹೊರಗಡೆ ತೆಗೆದಾಗ ಅದು ರೋಸ್ಟೆಡ್ ಆಗಿತ್ತು. ಆ್ಯಂಡ್ ಫೌಂಡ್ ದಟ್ ಇಟ್ ವಾಸ್ ಸಾಫ್ಟರ್ ಆ್ಯಂಡ್ ಟೇಸ್ಟಿಯರ್ ದೆನ್ ದ ರಾ ಮೀಟ್. ಅವಾಗ ಅವನಿಗೆ ಗೊತ್ತಾಯಿತು, ನಾವು ಹಸಿ ಮಾಂಸವನ್ನು ತಿನ್ನೋದಕ್ಕಿಂತ ಈ ಒಂದು ಮಾಂಸದ ತುಂಡನ್ನು ನಾವು ಬೇಯಿಸಿ ತಿಂದಾಗ ನಮಗೆ ತುಂಬ ಟೇಸ್ಟಿ, ರುಚಿಯಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಇಟ್ ಆಕ್ಸಿಡೆಂಟ್ಲಿ, ಅವನಿಗೆ ಗೊತ್ತಿರಲಿಲ್ಲ. ಸೊ ಅನ್ಫಾರ್ಚುನೇಟ್ಲಿ ಆ ಒಂದು ಮಾಂಸದ ತುಂಡು ಆ ಒಂದು ಫೈರಲ್ಲಿ ಬಿದ್ದಾಗ ಅವನಿಗೆ ಏನಾಗುತ್ತೆ, ರೋಸ್ಟೆಡ್ ಆಗಿ ಬೆಂದುಬಿಟ್ಟು ಅದನ್ನು ಹೊರಗಡೆ ತೆಗೆದಾಗ ಏನಾಗುತ್ತೆ, ಅವನು ಆ ಒಂದು ಟೇಸ್ಟನ್ನು ಕಂಪೇರ್ ಮಾಡ್ತಾನೆ.
ಹಸಿ ಮಾಂಸವನ್ನು ತಿಂದಾಗ ಅದು ಟೇಸ್ಟ್ ಹೇಗಿರುತ್ತೆ ಅಥವಾ ನಾವು ಬೇಯಿಸಿ ತಿಂದರೆ ಅದು ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇಟ್ಸ್ ಅ ಕಂಪೇರ್ ಟು ಟೇಸ್ಟರ್ ದೆನ್ ದ ರಾ ಮೀಟ್. ಓಕೆ, ಅವನಿಗೆ ಹೇಗೆ ಅನಿಸ್ತು ಅಂತ ಹೇಳಿದ್ರೆ ನಾವು ಹಸಿ ಮಾಂಸದಕ್ಕಿಂತ ಬೇಯಿಸಿ ತಿಂದರೆ ತುಂಬ ರುಚಿಯಾಗಿರುತ್ತೆ ಫುಡ್ಡು ಅನ್ನೋದು ನಮಗೆ ಗೊತ್ತಾಗುತ್ತೆ. ಓಕೆ, ಎಸ್, ನೆಕ್ಸ್ಟ್ ಪೇಜ್ 121. ಸೊ those they started cooking their food. After that they started cooking their food. Okay, ಅದಾದಮೇಲೆ ಅವರು ಫುಡ್ಡನ್ನು ಬೇಯಿಸೋದಕ್ಕೆ ಪ್ರಾರಂಭಿಸ್ತಾರೆ. The discovery of the fire brought in many changes in the life of the early man. ಈ ಒಂದು ಬೆಂಕಿಯ ಆವಿಷ್ಕಾರ ಏನು ಮಾಡ್ತು, ಸೊ ಅರ್ಲಿ ಹ್ಯೂಮನ್ನ ಒಂದು ಬೆಂಕಿಯ ಡಿಸ್ಕವರಿ, ಸೊ ಅದು ಫೈರ್ನ ಡಿಸ್ಕವರಿ ಏನಾಯಿತು, ಬ್ರಾಟ್ ಎ ಮೆನಿ ಚೇಂಜಸ್, ಬದಲಾವಣೆಗಳಂತ ಒಂದು ಮನುಷ್ಯನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಗೊಂಡಿತ್ತು. ಸೊ ಏನಾಯಿತು, ಅವನು ಅನಿಮಲ್ಸನ್ನು ಎದುರಿಸೋದಕ್ಕೋಸ್ಕರ ಫೈರನ್ನು ಬಳಸ್ದ, ಅವನು ಒಂದು ಕೋಲ್ಡಿಂದ ಪ್ರೊಟೆಕ್ಟ್ ಆಗೋದಕ್ಕೆ ಆ ಫೈರನ್ನು ಬಳಸ್ದ, ಅದರ ಜೊತೆಗೆ ಅವನ ಆಹಾರವನ್ನು ಬೇಯಿಸೋದಕ್ಕೆ ಅವನು ಏನು ಮಾಡ್ದ, ಆ ಒಂದು ಫೈರನ್ನು ಬಳಸೋದಕ್ಕೆ ಉಪಯೋಗವನ್ನು ಅವನು ಕಲಿತಾನೆ. ಸೊ ಇಷ್ಟು ಚೇಂಜಸನ್ನು ನಾವು ಆ ಒಂದು ಟೈಮಲ್ಲಿ ಲೈಫ್ ಆಫ್ ದ ಅರ್ಲಿ ಮ್ಯಾನ್, ಆ ಒಂದು ಲೈಫ್ ಚೇಂಜಸ್ಸಲ್ಲಿ ನಾವು ನೋಡ್ಬೋದು. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಎಸ್, ದಿಸ್ ಇಸ್ ಆಲ್ ಅಬೌಟ್ ಡಿಸ್ಕವರಿ ಆಫ್ ಫೈರ್. ಡಿಸ್ಕವರಿ ಅಂತ ಹೇಳಿದ್ರೆ ಅನ್ವೇಷಣೆ, ಹುಡುಕಾಟ, ಫೈಂಡ್ ಅಂತೇಳಿ ನಾವು ಕರಿತೀವಿ, ಅಥವಾ ಸರ್ಚ್ ಅಂತೇಳಿ ನಾವು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಅರ್ಲಿ ಫಾರ್ಮರ್ಸ್. ನೆಕ್ಸ್ಟ್ ಒನ್ ಅರ್ಲಿ ಫಾರ್ಮರ್ಸ್. ಅರ್ಲಿ ಫಾರ್ಮರ್ಸ್ ಅಂದರೆ ರೈತ. ಓಕೆ, the early man used to eat fruits like some mangoes and throw away the seeds. ಸೊ ಒಂದು ಮನುಷ್ಯ ಏನು ಮಾಡ್ತಾ ಇದ್ದ, ಸೊ ಅವನು ತಿಂದಿರುವಂಥ ಒಂದು ಹಣ್ಣಿನ ಬೀಜವನ್ನು, ಸೀಡನ್ನು, ಅಂದರೆ ಮ್ಯಾಂಗೋ ಫ್ರೂಟ್ ಅಂತ ಕೊಟ್ಟಿದ್ದಾರೆ. ಸೊ ಲೈಕ್ ಮ್ಯಾಂಗೋಸ್, ಸೊ ಒಂದು ಮಾವಿನ ಹಣ್ಣಿನ ಒಂದು ಆ ಬೀಜವನ್ನು ಅವನು ಏನು ಮಾಡ್ತಾನೆ, ಫಸ್ಟ್ ಹಣ್ಣನ್ನು ತಿಂತಾನೆ, ಅದಾದಮೇಲೆ ಆ ಒಂದು ಆ ಸೀಡನ್ನು, ಮಾವಿನ ಒಂದು ಹಣ್ಣಿನ ಒಂದು ಬೀಜವನ್ನು ಏನು ಮಾಡ್ತಾನೆ, ಥ್ರೋ ಮಾಡ್ತಾನೆ, ಅಂದರೆ ಬಿಸಾಕ್ತಾನೆ ಅಲ್ವಾ. ಸೊ ಅವಾಗ ಬಿಸಾಕಿರುವಂಥ ಸೀಡ್ ಒಂದು ಫರ್ಟೈಲ್ ಆಗಿರುವಂಥ ಒಂದು ಸಾಫ್ಟ್ ಲ್ಯಾಂಡಲ್ಲಿ ಅದು ಹೋಗಿ ಬೀಳತ್ತೆ. ಅವಾಗ ಏನಾಗುತ್ತೆ ನೋಡಿ, ಆಫ್ಟರ್ ಸಮ್ ಟೈಮ್ಸ್ ಸಮ್ ಆಫ್ ದೀಸ್ ಸೀಡ್ಸ್ ಗ್ರೀವ್ ಇನ್ ಟು ಪ್ಲಾಂಟ್ಸ್. ಓಕೆ, ಸೊ ಆಫ್ಟರ್ ಸಮ್ ಟೈಮ್ಸ್, ಆಮೇಲೆ ಸ್ವಲ್ಪ ದಿನಗಳ ನಂತರ ಆ ಒಂದು ಸೀಡ್ ಏನಾಗಿರುತ್ತೆ, ಪ್ಲಾಂಟ್ ಆಗಿ ಗ್ರೀವ್ ಆಗಿರುತ್ತೆ, ಬೆಳೆದಿರುತ್ತೆ. ಓಕೆ, ಅದು ಒಂದು ಗಿಡವಾಗಿ ಅದೇನಾಗಿರುತ್ತೆ, ಬೆಳೆದಿರುತ್ತೆ. ಸೊ ದಿಸ್ ಗೇವ್ ಹಿಮ್ ದ ಐಡಿಯಾ. ಈ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಏನಾಗುತ್ತೆ, ಅವನಿಗೆ ಒಂದು ಐಡಿಯಾವನ್ನು ಕೊಡುತ್ತೆ. ನಮ್ಮ ಫುಡ್ಡನ್ನು ನಾವು ಪ್ರೊಡ್ಯೂಸ್ ಮಾಡ್ಕೋಬಹುದು, ನಮ್ಮ ಆಹಾರವನ್ನು ನಾವು ಬೆಳೀಬಹುದು ಅಂತೇಳಿ ಅವನಿಗೆ ಒಂದು ಐಡಿಯಾ ಬರುತ್ತೆ. ಈ ವಾಟ್ ಐಡಿಯಾ, ದಿಸ್ ಗೇವ್ ಹಿಮ್ ದ ಐಡಿಯಾ ದಟ್ ದ ಪ್ಲಾಂಟ್ಸ್ ಕ್ಯಾನ್ ಗ್ರೋ ಇನ್ ಅ ಸಾಫ್ಟ್ ಸಾಯಿಲ್. ಹಾಗಾದರೆ ನಾವು ಪ್ಲಾಂಟ್ಸನ್ನು ಯಾವ ಮಣ್ಣಿನಲ್ಲಿ ಬೆಳಿಬೋದು, ಸಾಫ್ಟ್ ಸಾಯಿಲ್ ಮೀನ್ಸ್ ಲೈಕ್ ಅ ಫರ್ಟೈಲ್. So fertile soil. So dear children, you already know that all early human settlement ಅನ್ನು ನಾವು ಎಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಬ್ಯಾಂಕ್ ಆಫ್ ದ ರಿವರ್ ಹತ್ರ ನೋಡ್ತಾ ಇದ್ದೀವಿ. ಅರ್ಲಿ ಹ್ಯೂಮನ್ ಸೆಟಲ್ಮೆಂಟ್, ಆಲ್ಮೋಸ್ಟ್ ಅರ್ಲಿ ಹ್ಯೂಮನ್ ಸೆಟಲ್ಮೆಂಟನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ಬ್ಯಾಂಕ್ ಆಫ್ ದ ರಿವರ್, ಅಂದರೆ ನದಿಯ ತೀರದಲ್ಲಿ ಅವರ ಒಂದು ಸೆಟಲ್ಮೆಂಟ್ ಇತ್ತು. ಯಾಕೆ ಅಂದರೆ ಅಲ್ಲಿ ವಾಟರ್ ಸಿಗ್ತಿತ್ತು, ಫರ್ಟೈಲ್ ಸಾಯಿಲ್ ಇರ್ತಿತ್ತು. ಓಕೆನಾ? ಎಸ್. So soft soil. So early humans began to collect seeds. After that they collected seeds. और ಅದಾದಮೇಲೆ ಈ ಒಂದು ಐಡಿಯಾದಿಂದ ಅವ್ರು ಏನು ಮಾಡಿದ್ರು, ಪ್ಲಾಂಟನ್ನು ಗ್ರೋ ಮಾಡ್ಬೋದು ಅಂತ ಗೊತ್ತಾಯಿತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಸೀಡ್ಸ್ಗಳನ್ನು, ಬೀಜಗಳನ್ನು ಕಲೆಕ್ಟ್ ಮಾಡ್ತಾಯಿದ್ರು. ನಾಟ್ ಓನ್ಲಿ ಮ್ಯಾಂಗೋ ಅಂತ ಹೇಳ್ಬೋದು. ಸೊ ಅಲ್ಲಿ ಏನು ಅಂತಂದರೆ ಬೇರೆ ಬೇರೆ ಫ್ರೂಟ್ಸ್ ಆಗಿರ್ಬೋದು, ನಟ್ಸ್ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು. ಸೊ ಆ ಒಂದು ಫುಡ್ ಕೊಡುವಂಥ ಒಂದು ಸೀಡ್ಸ್ಗಳನ್ನು ಅವರು ಕಲೆಕ್ಟ್ ಮಾಡಿಬಿಟ್ಟು ಸೊ ಸೋಡ್ ದೆಮ್ ಆನ್ ಎ ಸಾಫ್ಟ್ ಸ್ಟ್ರೆಚಸ್ ಆಫ್ ಲ್ಯಾಂಡ್. ಸೋಡ್ ಅಂತ ಹೇಳಿದ್ರೆ ಬಿತ್ತೋದು. ಓಕೆ, ಸೊ ಪ್ಲಾಂಟಿಂಗ್ ಮಾಡೋದು. ಸೊ ಪ್ಲಾಂಟಿಂಗ್ ಅಂದರೆ ಸೋಡ್ ದೆಮ್ ಆನ್ ಎ ಸಾಫ್ಟ್ ಸ್ಟ್ರಕ್ಚರ್ಸ್ ಆಫ್ ಲ್ಯಾಂಡ್. ಲ್ಯಾಂಡ್ಸ್ಗಳಲ್ಲಿ ಏನು ಮಾಡಿದ್ರು, ಆ ಒಂದು ಬೀಜಗಳನ್ನು ಹಾಕ್ತಾರೆ. ಸೊ ಮೆನಿ ಆಫ್ ದೆಮ್ ಗ್ರೀವ್ ಇನ್ ಟು ಪ್ಲಾಂಟ್ಸ್. ಸೊ ಅದರಲ್ಲಿ ಎಷ್ಟೊಂದು ಆ ಒಂದು ಸೀಡ್ಸ್ಗಳು ಏನಾಯಿತು, ಗ್ರೀವ್ ಇನ್ ಟು ಪ್ಲಾಂಟ್ಸ್. ಓಕೆ, ಸೊ ಎಷ್ಟೊಂದು ಹಾಕಿರುವಂಥ ಬೀಜಗಳಲ್ಲಿ ಎಷ್ಟೊಂದು ಏನಾಗುತ್ತೆ, ಗಿಡಗಳಾಗಿ ಬೆಳೆದಿರುತ್ತೆ. ಸೊ ದಿಸ್ ಈಸ್ ಹೌ ದೇ ಬಿಕಮ್ ಫುಡ್ ಪ್ರೊಡ್ಯೂಸರ್. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅವರು ಫುಡ್ಡನ್ನು, ಅಂದರೆ ಆಹಾರವನ್ನು ತಯಾರು ಮಾಡೋದು ಅಥವಾ ಆ ಒಂದು ಆಹಾರವನ್ನು ತಾವೇ ಒಂದು ಬೆಳೆಯೋದನ್ನು ಅವರು ಕಲಿತಾರೆ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಎಸ್, ದಿಸ್ ಇಸ್ ಅರ್ಲಿ ಫಾರ್ಮರ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಬಿಗಿನಿಂಗ್ ಆಫ್ ಅಗ್ರಿಕಲ್ಚರ್. ಸೊ ಫಸ್ಟ್ ಅಗ್ರಿಕಲ್ಚರ್ ಹೇಗಿತ್ತು ಅವ್ರದ್ದು? ಫಾರ್ಮರ್ ಅಂದರೆ ನಮಗೆ ಗೊತ್ತಾಯಿತು, ಫುಡ್ ಪ್ರೊಡ್ಯೂಸರ್ ಅಂದರೆ ಆಹಾರವನ್ನು ತಯಾರು ಮಾಡ್ಕೊಳ್ಳೋವಂಥವ್ರು. ಸೊ ಅದನ್ನು ಹೇಗೆ ಮಾಡಿದ್ರು, ಒಂದು ಮ್ಯಾಂಗೋ ಸೀಡನ್ನು ಅವರು ತಿಂದರು. ಆ ಸೀಡನ್ನು ಒಂದು ಸ್ಟ್ರೆಚಸ್ ಸಾಫ್ಟ್ ಲ್ಯಾಂಡಲ್ಲಿ ಹಾಕ್ತಾರೆ. ಅದೇನಾಗುತ್ತೆ, ಸೊ ಸಮ್ ಡೇಸ್ ಆದಮೇಲೆ ಅದು
ಗ್ರೀವ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ, ಸೊ ಪ್ರೊಡ್ಯೂಸ್ ಮಾಡಬಹುದು ಅನ್ನೋದನ್ನ ಅವ್ರು ಕಲಿತಾರೆ. ಹಾಗಾದರೆ ಸೊ ಲಾರ್ಜ್ ಅಮೌಂಟಲ್ಲಿ ಅವರು ಲಾರ್ಜ್ ಒಂದು ಸ್ಕೇಲಲ್ಲಿ ಅವರು ಅಗ್ರಿಕಲ್ಚರನ್ನು ಮಾಡಬೇಕು ಅಂದರೆ ಫಸ್ಟ್ ಬಿಗಿನಿಂಗಲ್ಲಿ ಹೇಗಿದ್ರು ಅವರು, ಅಗ್ರಿಕಲ್ಚರ್ ವ್ಯವಸಾಯ ಹೇಗಿತ್ತು ಅನ್ನೋದು. ಸೊ ಆಫ್ಟರ್ ಮೆನಿ ಇಯರ್ಸ್ ಅರ್ಲಿ ಮ್ಯಾನ್ ಲರ್ನ್ ಟು ಯೂಸ್ ಎ ಸ್ಟೋನ್ಸ್ ಆ್ಯಂಡ್ ಅ ಬೋನ್ಸ್ ಫಾರ್ ಎ ಡಿಗ್ಗಿಂಗ್ ದ ಸಾಫ್ಟ್ ಲ್ಯಾಂಡ್. ಆಲ್ರೆಡಿ ವಿ ನೋ ದಟ್ ಸ್ಪೇರ್ ಅಂತ ಹೇಳಿದ್ರೆ ಅನಿಮಲ್ಸನ್ನು ಅಂಟ್ ಮಾಡೋದಕ್ಕೆ ಬಳಸ್ತಾ ಇದ್ದ. ಸೊ ಆ್ಯಂಡ್ ಆಲ್ಸೋ ದ ಸಮ್ ವೆಪನ್ಸ್ ಇಟ್ಸ್ ಅ ಮೇಡ್ ಲೈಕ್ ಮೇಡ್ ಫ್ರಮ್ ವುಡ್, ಸ್ಟೋನ್, ಕ್ಲೇ ಆ್ಯಂಡ್ ಆಲ್ಸೋ ದ ಮೆಟಲ್ಸ್ ಅಂತ ಹೇಳ್ಬೋದು ಅಥವಾ ಬೋನ್ಸ್ ಅಂತ ಹೇಳ್ಬೋದು. ಸೊ ಇದರಿಂದ ಬರೋವಂಥ ಒಂದು ವೆಪನ್ಸ್ಗಳಿಂದ ಅವನು ಏನು ಮಾಡ್ತಾ ಇದ್ದ, ಆ ವೆಪನ್ಸ್ಗಳಲ್ಲಿ ಒಂದು ವೆಪನ್ನ ನಾವು ಏನಕ್ಕೆ ಬಳಸ್ತಾ, ಡಿಗ್ಗಿಂಗ್ ಗ್ರೌಂಡ್ ಅಂದರೆ ಭೂಮಿಯನ್ನು ಅಗೆಯೋದಕ್ಕೆ, ಪ್ಲೋಯಿಂಗ್ ಅಂದರೆ ಭೂಮಿಯನ್ನು ಹೂಳೋದಕ್ಕೆ ಅವನು ಬಳಸ್ತಾ ಇದ್ದ. ಸೊ ಆಫ್ಟರ್ ಮೆನಿ ಇಯರ್ಸ್ ಅರ್ಲಿ ಮ್ಯಾನ್ ಲರ್ನ್ ಸೊ ಟು ಯೂಸ್ ದ ಸ್ಟೋನ್ಸ್ ಆಫ್ ಅ ಬೋನ್ಸ್ ಫಾರ್ ಎ ಡಿಗ್ಗಿಂಗ್ ದ ಸಾಫ್ಟ್ ಲ್ಯಾಂಡ್. ಅಂದರೆ ಭೂಮಿಯನ್ನು ಅಗೆಯೋದಕ್ಕೆ ಯಾವ ವೆಪನ್ಸನ್ನು ಬಳಸ್ತಾ, ಸ್ಟಾರ್ಟಿಂಗಲ್ಲಿ ಸ್ಟೋನ್ಸ್ ಆಗಿರ್ಬೋದು ಅಥವಾ ಬೋನ್ಸ್, ಅನಿಮಲ್ ಬೋನ್ಸ್ಗಳನ್ನು ಅವನು ಬಳಸ್ತಾನೆ. ಆ್ಯಂಡ್ ದಿಸ್ ವಾಸ್ ಅ ಪ್ರಾಬಬ್ಲಿ ಅಂದರೆ ಭಾಗಶಃ ದ ಫಸ್ಟ್ ಮೆಥಡ್ ಆಫ್ ಪ್ಲೋಯಿಂಗ್ ದ ಲ್ಯಾಂಡ್. ಅವನು ಒಂದು ಭೂಮಿಯನ್ನು ಹೂಳೋದನ್ನು ಮೊದಲು ಯಾವ ವೆಪನ್ನಿಂದ ಬಳಸ್ತಾ ಅಂದರೆ ಬೋನ್ಸ್ ಆಗಿರ್ಬೋದು ಅಥವಾ ಸ್ಟೋನ್ಸ್ ವೆಪನ್ಗಳಿಂದ ಅವನು ಬಳಸ್ತಾನೆ. ಅಂದರೆ ಭೂಮಿಯನ್ನು ಹೂಳೋದಕ್ಕೆ, ಹದವನ್ನು ಮಾಡೋದಕ್ಕೆ, ಭೂಮಿಯನ್ನು ಹದವನ್ನು ಮಾಡೋದಕ್ಕೆ. ಸೊ ಈ ಆಲ್ಸೋ ಡೆವಲಪ್ಡ್. ಹಾಗಾದರೆ ಅವನು ಇನ್ನೂ ಒಂದನ್ನು ಅಭಿವೃದ್ಧಿಪಡಿಸ್ತಾನೆ, ಆ ಪ್ಲೋ ವಿತ್ ಎ ವುಡನ್ ಸ್ಟೇಕ್ಸ್ ಅಂದರೆ ಮರದ ತುಂಡನ್ನು ತಗೊಂಡು ಅವನು ಪ್ಲೋ ಮಾಡೋದನ್ನು ಕಲಿತಾನೆ. ಸೊ ಡೇ ಬೈ ಡೇ ಈ ಲರ್ನ್ಡ್ ಲೈಕ್ ಮಾಡ್ರನ್ ಟೂಲ್ಸ್ಗಳನ್ನು ಅವನು ಬಳಸ್ತಾನೆ. ಸ್ಟಿಕ್ಸ್ ಅಂತ ಹೇಳಿದ್ರೆ ಮರದ ತುಂಡು. ಇನ್ ದ ಬಿಗಿನಿಂಗ್ ಮೊದಲು ಪ್ರಾರಂಭದಲ್ಲಿ ದ ಅರ್ಲಿ ಮ್ಯಾನ್ ಮೇ ಪ್ಲೋಡ್ ದ ಪ್ಲೋ ಹಿಮ್ಸೆಲ್ಫ್. ಮೊದಲು ಅವನೇ ಏನು ಮಾಡ್ತಾ ಇದ್ದ, ಆ ಒಂದು ಪ್ಲೋ ಲೈಕ್ ವುಡನ್ ಸ್ಟಿಕ್ಸನ್ನು ಅವನು ಪುಲ್ಡ್ ಮಾಡ್ಕೊಂಡು ಹೋಗ್ತಾಯಿದ್ದ. ಪುಲ್ಡ್ ಅಂತ ಹೇಳಿದ್ರೆ ತಳ್ಕೊಂಡು ಹೋಗ್ತಾ ಇದ್ದ. ಆಫ್ಟರ್ ದಟ್ ಲೇಟರ್ ಹಿ ಟ್ರೈನ್ಡ್ ಅನಿಮಲ್ಸ್, ಟೇಮಿಂಗ್ ಅನಿಮಲ್ಸ್ ಅಂದರೆ ಸಾಕಿರುವಂಥ ಪ್ರಾಣಿಗಳನ್ನು ಬಳಸ್ತಾನೆ. ಸೊ ಟ್ರೈನ್ಡ್ ಅನಿಮಲ್ಸ್ ಟು ಪುಲ್ ದ ಪ್ಲೋ. ಓಕೆ, ಸೊ ಆ ಒಂದು ಪ್ರಾಣಿಗಳನ್ನು ಬಳಸಿಬಿಟ್ಟು ಭೂಮಿಯನ್ನು ಉಳೋದನ್ನು ಕಲಿತಾನೆ. ಸೊ ದಿಸ್ ವಾಸ್ ದ ಬಿಗಿನಿಂಗ್ ಆಫ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರನ್ನು ಫಸ್ಟ್ ಅವನು ಏನು ಮಾಡ್ದ, ಬೋನ್ಸ್ ಆ್ಯಂಡ್ ಸ್ಟೋನ್ಸನ್ನು ಆ ಒಂದು ಗ್ರೌಂಡನ್ನು ಡಿಗ್ಗಿಂಗ್ ಮಾಡೋದಕ್ಕೆ, ಸಾಫ್ಟ್ ಲ್ಯಾಂಡನ್ನು ಡಿಗ್ಗಿಂಗ್ ಮಾಡೋದಕ್ಕೆ ಅಂದರೆ ಒಂದು ಆಳವನ್ನು ತೆಗೆಯೋದಕ್ಕೆ ಬಳಸ್ದ. ಅದಾದಮೇಲೆ ಏನು ಮಾಡ್ದ, ಸೊ ಅವನು ಸ್ವತಃ ಅವನೇ ಒಂದು ವುಡನ್ ಸ್ಟಿಕ್ಕಿಂದ ಪ್ಲೋ ಮಾಡ್ತಾನೆ. ಸೊ ಆಫ್ಟರ್ ದಟ್ ಅವನು ಸಾಕಿರುವಂಥ ಪ್ರಾಣಿಗಳನ್ನು ಅಲ್ಲಿ ಬಳಸ್ತಾನೆ. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಈಸ್ ಆಲ್ ಅಬೌಟ್ ಬಿಗಿನಿಂಗ್ ಆಫ್ agriculture. So this is a discovery of a fire and early farmers and a beginning of agriculture. And next one, animal rearing. So next animal rearing, ಪ್ರಾಣಿಗಳನ್ನು ಸಾಕೋದು. ಓಕೆ ಚಿಲ್ಡ್ರನ್, ಅರ್ಲಿ ಹ್ಯೂಮನ್ಸ್ ಟೇಮ್ಡ್ ಅಂದರೆ ಪ್ರಾಣಿಗಳನ್ನು ಸಾಕೋದು. ಕ್ಯಾಟಲ್ ರೇರಿಂಗ್. ಸೊ ಅನಿಮಲ್ಸ್ ಲೈಕ್ ಗೋಟ್ಸ್, ಯಾವುದಾದ್ರು ಪ್ರಾಣಿಗಳನ್ನು ಸಾಕ್ದವನು ಫಸ್ಟು ಗೋಟ್ಸ್, ಮೇಕೆ ಆ್ಯಂಡ್ ಶೀಪ್, ಕುರಿ ಆ್ಯಂಡ್ ಕೌಸ್, ಆಕಳು ಆ್ಯಂಡ್ ಬಫೆಲೋಸ್, ಆ್ಯಂಡ್ ಹಾರ್ಸಸ್. ಅಂದರೆ ಲೈಕ್ ಯಾವ ಅನಿಮಲ್ಸ್ಗಳನ್ನು ನಾವು ಪೆಟ್ ಅನಿಮಲ್ಸ್ ಅಂತೇಳಿ, ಕ್ರೂಯಲ್ ಅನಿಮಲ್ಸ್ ನಾವು ಬಳಸ್ತಾ ಇರಲಿಲ್ಲ. ಪೆಟ್ ಅನಿಮಲ್ಸ್ ಅಂತ ಹೇಳಿದ್ರೆ ಅವು ನಾವು ಹೇಳಿರುವಂಥ ಮಾತುಗಳನ್ನು ಕೇಳುವಂಥದ್ದಾಗಿರ್ಬೋದು ಅಥವಾ ಅವುಗಳಿಂದ ಸಿಗುವಂಥ ಫುಡ್ ಪ್ರಾಡಕ್ಟ್ ಆಗಿರ್ಬೋದು. ಅಂಥ ಅನಿಮಲ್ಸನ್ನು ನಾವು ಮೊದಲು ಅಲ್ಲಿ ಹ್ಯೂಮನ್ ಬೀಯಿಂಗ್ ಏನು ಮಾಡ್ತಾಯಿದ್ದ, ಟೇಮ್ಡ್ ಮಾಡ್ತಾಯಿದ್ದ. ಟೇಮ್ಡ್ ಅಂದರೆ ಪಳಿಗೊಳಿಸೋದು. ನಾವು ಹೇಳೋದು ಕೇಳೋ ರೀತಿ ಇರುವಂಥ ಅನಿಮಲ್ಸ್ಗಳು. ಸೊ ಫಾರ್ ಎಕ್ಸಾಂಪಲ್ ಗೋಟ್ಸ್ ಆಗಿರ್ಬೋದು, ಶೀಪ್ ಆಗಿರ್ಬೋದು, ಲೈಕ್ ಕೌಸ್ ಆ್ಯಂಡ್ ಬಫೆಲೋಸ್ ಆ್ಯಂಡ್ ಹಾರ್ಸಸ್. ದೀಸ್ ಅನಿಮಲ್ಸ್ ಗಿವ್ ಹಿಮ್, ನಾವು ಏನನ್ನು ಕೊಡ್ತಾ ಇತ್ತು ಅವನಿಗೆ, ಮಿಲ್ಕ್, ಮೀಟ್ ಆ್ಯಂಡ್ ಸ್ಕಿನ್. ಓಕೆ, ಸೊ ಫುಡ್ ಪ್ರಾಡಕ್ಟ್ ಸಿಗ್ತಾ ಇತ್ತು ಅವನಿಗೆ. ಈ ಪ್ರಾಣಿಗಳನ್ನು ಸಾಕಿದಾಗ ಅವನಿಗೆ ಫುಡ್ ಪ್ರಾಡಕ್ಟ್ ಸಿಗ್ತಾ ಇತ್ತು. ಸೊ ಅವನು ಅಗ್ರಿಕಲ್ಚರ್ ಮಾಡೋದ್ರ ಜೊತೆಗೆ ಸೊ ಕ್ಯಾಟಲ್ ರೇರಿಂಗ್ ಮಾಡೋದನ್ನು ಕಲಿತಾನೆ. ಅಂದರೆ ವ್ಯವಸಾಯವನ್ನು ಮಾಡೋದ್ರ ಜೊತೆಗೆ, ವ್ಯವಸಾಯಕ್ಕೆ ಹೋಗುವಾಗ ಈ ಅನಿಮಲ್ಸನ್ನು ಜೊತೆಗೆ ಕರ್ಕೊಂಡು ಹೋದರೆ ಸೊ ಅಲ್ಲಿ ಏನಾಗ್ತಾ ಇತ್ತು, ಆ ಅನಿಮಲ್ಸ್ಗಳು ಅಲ್ಲಿರುವಂಥ ಫುಡನ್ನು ಲೈಕ್ ಮೇವನ್ನು, ಪಾಶ್ಚರ್ ಅಂತ ಹೇಳಿದ್ರೆ ಮೇವನ್ನು ತಿಂದ್ಬಿಟ್ಟು ಅವನ ಜೊತೆಗೆ ವಾಪಸ್ ಬರ್ತಾ ಇದ್ರು. ಓಕೆ, ಸೊ ದಟ್ಸ್ ವೈ ದಿಸ್ ಅನಿಮಲ್ಸ್ ಗೇವ್ ಹಿಮ್ ಅ ಮಿಲ್ಕ್, meat and skin, and dogs were used for hunting.
ಅಲ್ಲಿ ಇರುವಂಥ ಒಂದು ಅನಿಮಲಲ್ಲಿ ಫಸ್ಟ್ ವೈಲ್ಡ್ ಅನಿಮಲ್ ಅಂದರೆ ಕ್ರೂರವಾಗಿರುವಂಥ ಒಂದು ಪ್ರಾಣಿ ಡಾಗ್ಸ್. ಸೊ ಡಾಗ್ಸ್ ಅಂತ ಹೇಳಿದ್ರೆ ಆ ಅನಿಮಲನ್ನು ಯಾಕೆ ಬಳಸಿದ ಅಂದರೆ ಹಂಟಿಂಗ್, ಬೇಟೆಯಾಡೋದಕ್ಕೆ, ಆ್ಯಂಡ್ ಕೀಪಿಂಗ್ ದ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅವೇ ಫ್ರಮ್ ಹಿಸ್ ಫೀಲ್ಡ್ಸ್. ಸೊ ಅಲ್ಲಿ ನಾಯಿಯನ್ನು ಅವನು ಸಾಕ್ದ. ಯಾಕೆ ಆ ನಾಯಿನ ಸಾಕ್ದ ಅಂತ ಹೇಳಿದ್ರೆ ಅವನು ಬೆಳೆದಿರುವಂತಹ ಬೆಳೆಯನ್ನು ಕಾಪಾಡೋದಕ್ಕೋಸ್ಕರ. ಅಂದರೆ ಕೆಲವೊಂದು ಸಾರಿ ಅನಿಮಲ್ಸ್ ಆಗಿರ್ಬೋದು ಅಥವಾ ಬರ್ಡ್ಸ್ ಆಗಿರ್ಬೋದು. ಈ ಅನಿಮಲ್ಸು ಮತ್ತು ಬರ್ಡ್ಸ್ಗಳು ಏನು ಮಾಡ್ತಿದ್ವು ಅಂದರೆ ಆ ಫೀಲ್ಡಲ್ಲಿ ಅವನ ಬೆಳೆಯನ್ನು ಹಾಳು ಮಾಡ್ತಾಯಿದ್ವು. ಅದಕ್ಕೆ ಏನು ಮಾಡ್ತಾಯಿದ್ದ, ಆ ಡಾಗ್ಸ್ಗಳನ್ನು ಅವನು ಆ ಒಂದು ಟೇಮ್ಡ್ ಮಾಡ್ದ, ಸಾಕ್ದ. ಸೊ ಶೀಪ್ ವಾಸ್ ಎ ರೇರ್ಡ್ ಫಾರ್ ವೂಲ್. ಯಾಕೆ ಹಾಗಾದರೆ ನಾಯಿನ ಅವನು ಹಂಟಿಂಗಿಗೋಸ್ಕರ ಮತ್ತು ತನ್ನ ಫೀಲ್ಡನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸಾಕ್ದ. ಹಾಗಾದರೆ ಕುರಿಯನ್ನು ಯಾಕೆ ಸಾಕ್ತಾ ಇದ್ದ? ಕುರಿಯಿಂದ ಸಿಗುವಂಥ ಉಣ್ಣೆ, ಅದ್ರ ಮೇಲಿರುವಂಥ ಒಂದು ಕೂದಲು ಅಥವಾ ಅದರ ಒಂದು ಚರ್ಮವನ್ನು ಏನು ಮಾಡ್ತಾ ಇದ್ದ, ಅರ್ಲಿ ಹ್ಯೂಮನು ಅವನಿಗೆ ಕ್ಲಾತಿಂಗ್ ಆಗಿರ್ಬೋದು ಅಥವಾ ಅವನಿಗೆ ಬೇಕಾಗಿರುವಂಥ ಒಂದು ಬಟ್ಟೆಯನ್ನು ಮಾಡ್ಕೊಳ್ಳೋದಕ್ಕೆ ಸೊ ಆ ಒಂದು ಊಲನ್ನ ಬಳಸ್ತಾ ಇದ್ದ. ಊಲ್ ಅಂತ ಹೇಳಿದ್ರೆ ಉಣ್ಣೆ. ಹಾರ್ಸಸ್ ಆ್ಯಂಡ್ ಆ್ಯಸಸ್ ವರ್ ಯೂಸ್ಡ್ ಫಾರ್ ದ ರೈಡಿಂಗ್ ಆ್ಯಂಡ್ ದ ಕ್ಯಾರಿಂಗ್ ಲೋಡ್ಸ್. ಹಾಗಾದರೆ ಹಾರ್ಸಸ್ ಮತ್ತು ಆ್ಯಸಸ್, ಹಾರ್ಸಸ್ ಅಂತ ಹೇಳಿದ್ರೆ ಕುದುರೆ, ಆ್ಯಸಸ್ ಅಂದರೆ ಕತ್ತೆ. ಸೊ ಯಾಕೆ ಅದನ್ನು ಬಳಸ್ತಾ ಇದ್ದ? ಸೊ ಯೂಸ್ಡ್ ಫಾರ್ ಎ ರೈಡಿಂಗ್ ಆ್ಯಂಡ್ ಎ ಕ್ಯಾರಿಂಗ್ ಲೋಡ್ಸ್. ರೈಡಿಂಗ್ ಅಂತ ಹೇಳಿದ್ರೆ ಅವನ ಅದ್ರ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದ, ಅದರ ಜೊತೆಗೆ ಸೊ ಕ್ಯಾರಿಂಗ್ ಲೋಡ್ಸ್ ಅಂದರೆ ಒಂದು ಗೂಡ್ಸ್ಗಳನ್ನು ಫ್ರಮ್ ಒನ್ ಪ್ಲೇಸ್ ಟು ಅನದರ್ಗೆ ಶಿಫ್ಟ್ ಮಾಡೋದಕ್ಕೆ ಅವನು ಬಳಸ್ತಾ ಇದ್ದ. ಡಾಗ್ನ ಹಂಟಿಂಗಿಗೆ, ಆ್ಯಂಡ್ ಕೀಪಿಂಗ್ ದ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅವೇ ಫ್ರಮ್ ಇಟ್ಸ್ ಫೀಲ್ಡ್ಗೆ, ಆ್ಯಂಡ್ ಶಿಪ್ಸ್ ವಾಸ್ ಎ ರೇರ್ಡ್ ಫಾರ್ wool, and horses and asses were used for riding and the carrying loads. Okay, yes, turn the page. The early men had to look after the fields and the domesticated animals. The early men had to look after the fields. Early men ಏನು ಮಾಡ್ತಾ ಇದ್ದ, ಫೀಲ್ಡ್ಸ್ಗಳನ್ನು ನೋಡ್ಕೊತಾ ಇದ್ದ. ಆ್ಯಂಡ್ ಆಲ್ಸೋ ದ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್. ಹೇಳಿದಲ್ವ, ಡೊಮೆಸ್ಟಿಕೇಟೆಡ್ ಅನಿಮಲ್ಸನ್ನು ಅವನು ತಗೊಂಡು ಹೋಗ್ತಿದ್ದೆ, ಸಾಕು ಪ್ರಾಣಿಗಳನ್ನು, ಡೊಮೆಸ್ಟಿಕೇಟೆಡ್. ದಸ್ ಹಿ ಹ್ಯಾಡ್ ಟು ಸ್ಟೇ ನಿಯರ್ ದ ಫೀಲ್ಡ್ಸ್. ಅವುಗಳನ್ನು ಅಲ್ಲೇ ಫೀಲ್ಡ್ಸ್ ಹತ್ರನೇ ಅವನೇನು ಮಾಡ್ತಾಯಿದ್ದ, ಅವುಗಳನ್ನು ಸಾಕ್ತಾ ಇದ್ದ. ಆ್ಯಂಡ್ ಅರ್ಲಿ humans built a tent like a huts with the stones. Okay, so tree branches and animal skins, and slowly small villages came into being, many small villages. ಸೊ ಅವನು ಸಾಕುವಂಥ ಪ್ರಾಣಿಗಳಿಗೆ ಏನು ಮಾಡ್ದ, ಅವುಗಳನ್ನು ಪ್ರೊಟೆಕ್ಟ್ ಮಾಡ್ದ. ಸೊ ಹಾಟಿಂದ, ಕೋಲ್ಡಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಸೊ ಅಲ್ಲಿ ನಿಯರ್ ಇರುವಂಥ ಒಂದು ಹ್ಯೂಮನ್ಸ್ ಬಿಲ್ಟ್ ಟೆಂಟ್ ಲೈಕ್ ಎ ಹಟ್ಸ್, ಗುಡಿಸಲುಗಳನ್ನು ಕಟ್ತಾನೆ. ಸೊ ಲೈಕ್ ಹಟ್ಸನ್ನು ಅವನು ಕ್ರಿಯೇಟ್ ಮಾಡ್ತಾನೆ. ಓಕೆ, ಎಸ್. ಆ್ಯಂಡ್ ಟೆಂಟ್ ಲೈಕ್ ಹಟ್ಸ್ ವಿತ್ ಸ್ಟೋನ್ಸ್, ಆ ಒಂದು ಮರ ಕಲ್ಲಿನಿಂದ ಅಥವಾ ಟ್ರೀ ಬ್ರಾಂಚಸ್ಸಿಂದ, ಮರದ ಕೊಂಬೆಗಳಿಂದ, ಅನಿಮಲ್ ಸ್ಕಿನ್ಸಿಂದ. ಓಕೆ, ಸ್ಲೋಲಿ ಇದೇನಾಯಿತು, ಸ್ಲೋಲಿ ಆ್ಯಂಡ್ ಗ್ರ್ಯಾಜುಲಿ ಸ್ಮಾಲ್ ವಿಲೇಜಸ್ ಕೇಮ್ ಇನ್ ಟು ಬೀಯಿಂಗ್. ಸೊ ಸ್ಮಾಲ್ ಸೆಟಲ್ಮೆಂಟ್ಸ್ಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಮಾಲ್ ಸೆಟಲ್ಮೆಂಟ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಪೀಪಲ್ ದೇ ಆರ್ ಸ್ಟೇಯಿಂಗ್ ಟುಗೆದರ್. ಓಕೆ, ಸ್ಟೇಯಿಂಗ್ ಟುಗೆದರ್ ಅಂತ ಹೇಳಿದ್ರೆ ಜೊತೆಯಾಗಿ ಸೊಸೈಟಿಯನ್ನು ಕ್ರಿಯೇಟ್ ಮಾಡ್ಕೊತಾರೆ. ಸೊ ಮೆನಿ ಸ್ಮಾಲ್ ವಿಲೇಜಸ್ ಡೆವಲಪ್ಡ್ ನಿಯರ್ ದ ರಿವರ್ಸ್. ಆಲ್ರೆಡಿ ವಿ ನೋ ದಟ್ ಆಲ್ ಅರ್ಲಿ ಹ್ಯೂಮನ್ ಸೆಟಲ್ಮೆಂಟ್ ಎಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಬ್ಯಾಂಕ್ ಆಫ್ ದ ರಿವರ್. ಓಕೆ, ರಿವರ್ ಬ್ಯಾಂಕ್ಸ್ಗೆ ಹತ್ರ ನೋಡ್ತೀವಿ, ಅಂದರೆ ನದಿಯ ದಡಗಳಲ್ಲಿ ನೋಡ್ತೀವಿ. ಯಾಕೆ ಅಂದರೆ ಅಲ್ಲಿ ಫರ್ಟೈಲ್ ಸಾಯಿಲ್ ಸಿಗುತ್ತೆ, ವಾಟರ್ ಸಿಗುತ್ತೆ. ಓಕೆ, ಸೊ ಫೆಸಿಲಿಟೀಸ್ಗಳು ಅಲ್ಲಿ ಅವನಿಗೆ ಬೇಗ ಸಿಗ್ತಾ ಇತ್ತು. ಆ್ಯಂಡ್ ವಿತ್ ಎ ಸೆಟಲ್ಡ್ ಲೈಫ್, ಸೊ ಸೆಟಲ್ಡ್ ಲೈಫನ್ನು ಅವನು ಲೀಡ್ ಮಾಡ್ತಾನೆ. ಅಂದರೆ ಒಂದೇ ಕಡೆಯಲ್ಲಿ ಇದ್ದು ಅವನು ಒಂದು ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಸೊ ದಟ್ಸ್ ವೈ ದ ಮೆನ್ ವಾಸ್ ಕಾಲ್ಡ್ ಅ ಸೋಷಿಯಲ್ ಬೀಯಿಂಗ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೆಟಲ್ಡ್ ಆಗಿ ಅವನು ಜೀವನವನ್ನು ಮಾಡೋದನ್ನು ಕಲಿತಾನೆ. ಓಕೆ, ಎಸ್. ದ ಅರ್ಲಿ ಮೆನ್ ಹ್ಯಾಡ್ ಎ ಸಮ್ ಫ್ರೀ ಟೈಮ್. ಓಕೆ, ಅರ್ಲಿ ಮೆನ್ ಹ್ಯಾಡ್ ಎ ಸಮ್ ಫ್ರೀ ಟೈಮ್. ಯಾಕಂದರೆ ಅವನು ಎಲ್ಲೂ ಆಹಾರವನ್ನು ಹುಡ್ಕೊಂಡು ಹೋಗ್ತಾ ಇರಲಿಲ್ಲ. ಅದರ ಜೊತೆಗೆ ಅನಿಮಲ್ಸನ್ನು ಅವನೇ ಸಾಕಿದ, ಅದ್ರ ಜೊತೆಗೆ ವ್ಯವಸಾಯವನ್ನು ಕಲಿತ. ಅದ್ರ ಜೊತೆಗೆ ಏನಾಯಿತು, ಬ್ಯಾಂಕ್ ಆಫ್ ದ ರಿವರ್ ಇರೋದ್ರಿಂದ ಎಲ್ಲ ಫೆಸಿಲಿಟೀಸ್ಗಳು ಅವನಿಗೆ ಒಂದೇ ಜಾಗದಲ್ಲಿ ಸಿಕ್ಕಾಗ ಅವನೇನು ಮಾಡ್ದ, ಮೈಗ್ರೇಟ್ ಆಗೋದನ್ನು ಸ್ಟಾಪ್ ಮಾಡ್ತಾನೆ. ಅಲ್ಲಿ ಒಂದು ವಿಲೇಜ್ ಅನ್ನೋದು ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಒಂದು ಕಮ್ಯುನಿಟಿ ಸ್ಟಾರ್ಟ್ ಆಗುತ್ತೆ, ಒಂದು ಸೊಸೈಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ದೇ ಲಿವ್ ಟುಗೆದರ್ ವೇರ್ ದ ಪೀಪಲ್ ಲಿವ್ ದೇರ್ ರಿಲೇಟಿವ್ಸ್, ಫ್ರೆಂಡ್ಸ್ ಆ್ಯಂಡ್ ದೇರ್ ಬೆಸ್ಟ್ ಒನ್ಸ್ಗಳು ಎಲ್ಲೆಲ್ಲಿರ್ತಾ ಇದ್ರು ಅಲ್ಲಿ ಒಂದು ಸೆಟಲ್ಮೆಂಟ್ಗಳನ್ನು ಅವನು ನೋಡ್ಕೊತಾನೆ. ಓಕೆ, ಈ ಸ್ಟಾರ್ಟೆಡ್ ಪೇಂಟಿಂಗ್ ಪಿಕ್ಚರ್ಸ್ ಆಫ್ ಅನಿಮಲ್ಸ್. ಅದಾದಮೇಲೆ ಏನು ಕಲಿತ ಅವನು, ಪೇಂಟಿಂಗ್ ಪಿಕ್ಚರ್ಸ್. ಸೊ ಪೇಂಟ್ ಮಾಡೋದನ್ನು, ಚಿತ್ರವನ್ನು ಬರೆಯೋದನ್ನು ಕಲಿತಾನೆ. ಸೊ ಎಲ್ಲಿ ಬೆಳೀತಾನೆ, ಅನಿಮಲ್ಸ್, ಪ್ಲಾಂಟ್ಸ್ ಆ್ಯಂಡ್ ಹಂಟಿಂಗ್ ಸೀನ್ಸ್ ಇನ್ ಎ ಕೇವ್ಸ್. ಆ ಕೇವ್ಸ್ಗಳಲ್ಲಿ ಅವನು ಹಂಟ್ ಮಾಡ್ತಾ ಇರುವಂಥ ಪಿಕ್ಚರ್ ಆಗಿರ್ಬೋದು, ಅಥವಾ ಅವನಿಗೆ ಇಷ್ಟವಾಗಿರುವಂಥ ಅನಿಮಲ್ ಆಗಿರ್ಬೋದು,
ಸೊ ಅವನ ಒಂದು ಚಿತ್ರಕಲೆಗಳನ್ನು ಅವನು ಆ ಒಂದು ಗುಹೆಗಳಲ್ಲಿ ಬರೀತಾನೆ. ದ ಅರ್ಲಿ ಮ್ಯಾನ್ ಮೇಡ್ ಎ ಪಾಟ್ಸ್ ಫ್ರಮ್ ಎ ಕ್ಲೇ ಆ್ಯಂಡ್ ಯೂಸ್ ದೆಮ್ ಫಾರ್ ಎ ಸ್ಟೋರಿಂಗ್ ಲೆಫ್ಟ್ ಓವರ್ ಫುಡ್ ಗ್ರೇನ್ಸ್. ಓಕೆ, ಸೊ ಅವನು ಬೆಳೆದಿರೋವಂಥ ಆಹಾರವನ್ನು ಅವನು ಸ್ಟೋರ್ ಮಾಡಬೇಕು. ಹಾಗಾದರೆ ಅವನಿಗೆ ಏನು ಬೇಕು? ಲೈಕ್ ಪಾಟ್ಸ್ ಅಂದರೆ ಮಡಿಕೆಗಳು ಬೇಕು. ಸೊ ಅದಾದಮೇಲೆ ಅವನು ಏನು ಮಾಡ್ತಾನೆ? ಮಡಿಕೆಗಳನ್ನು ಅವನು ತಯಾರು ಮಾಡ್ತಾನೆ. ಯಾವುದರಿಂದ? ಕ್ಲೇಯಿಂದ. ಓಕೆ, ಸೊ ಕ್ಲೇಯಿಂದ ಮಣ್ಣಿನ ಮಡಿಕೆಗಳನ್ನು ಮಾಡಿ ಅವುಗಳ ಮೇಲೆ ಏನು ಮಾಡ್ತಾನೆ? ಡಿಸೈನ್ಸ್ಗಳನ್ನು ಮಾಡ್ತಾ ಇದ್ದ. ಓಕೆ, ಸೊ ಎಸ್, ದಿಸ್ ಇಸ್ ಆಲ್ ಅಬೌಟ್ ಯುವರ್ ಲೆಸನ್ ಅನಿಮಲ್ ರೇರಿಂಗ್. ಸೊ ಅನಿಮಲ್ ರೇರಿಂಗ್, ಹೇಗೆ ಅನಿಮಲ್ಸ್ಗಳನ್ನು ರೇರ್ ಮಾಡ್ದ ಅಂತ. ಓಕೆನಾ? ಸೊ ಈ ಅನಿಮಲ್ ರೇರಿಂಗಿಂದ ಅವನೇನು ತುಂಬ ಡೆವಲಪ್ಮೆಂಟನ್ನು ನೋಡ್ತಾನೆ. ಸೊ ಒಂದು ಸೆಟಲ್ಮೆಂಟ್ ಅವನಿಗೆ ಸಿಗುತ್ತೆ, ಆ ಸೆಟಲ್ಮೆಂಟ್ ಜೊತೆಗೆ ಅವನಿಗೆ ಅನಿಮಲ್ಸ್ ಒಂದು ಫುಡ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ, ಅದರ ಜೊತೆಗೆ ಅವನು ಡ್ರಾಯಿಂಗನ್ನು ಮಾಡೋದು ಕಲಿತಾನೆ. ಸೊ ಅದಾದಮೇಲೆ ಸೊ ವಾಟ್ ಮೀನ್ಸ್ ದ ಕ್ಲೇ ಆ್ಯಂಡ್ ಯೂಸ್ಡ್ ದೆಮ್ ಫಾರ್ ಸ್ಟೋರಿಂಗ್ ಲೆಫ್ಟ್ ಓವರ್ ಫುಡ್ ಗ್ರೇನ್ಸ್. ಅವನು ಬಳಸಿ ಉಳಿದಂತಹ ಒಂದು ಫುಡ್ ಗ್ರೇನ್ಸನ್ನು ಒಂದು ಕಡೆ ಸ್ಟೋರೇಜ್ ಮಾಡೋದನ್ನು ಅವನು ಕಲಿತಾನೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ದಿಸ್ ಇಸ್ ಆಲ್ ಅಬೌಟ್ ಡಿಸ್ಕವರಿ ಆಫ್ ಫೈರ್ ಆ್ಯಂಡ್ ಅರ್ಲಿ ಫಾರ್ಮರ್ಸ್ ಆ್ಯಂಡ್ ಎ ಬಿಗಿನಿಂಗ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಅನಿಮಲ್ ರೇರಿಂಗ್. ಅನಿಮಲ್ ರೇರಿಂಗಲ್ಲಿ ಮೇನ್ ಆಗಿ ಇಂಪಾರ್ಟೆಂಟ್ ಅನಿಮಲ್ಸ್ ಯಾವುದು? ಡೊಮೆಸ್ಟಿಕ್ ಅನಿಮಲ್ಸ್, ಸಾಕುವಂಥ ಪ್ರಾಣಿಗಳು, ಗೋಡ್ಸ್, ಶೀಪ್, ಕೌಸ್, ಬಫೆಲೋಸ್ ಆ್ಯಂಡ್ ಹಾರ್ಸಸ್. ಇದರಿಂದ ಬಂದಿರುವಂಥ ಪ್ರಾಡಕ್ಟ್ ಮಿಲ್ಕ್, ಮೀಟ್ ಆ್ಯಂಡ್ ಸ್ಕಿನ್ ಅವನು ಸ್ವತಃ ಬಳಕೆಗೆ ಅವನು ಬಳಸ್ತಾ ಇದ್ದ. ಓಕೆ ಚಿಲ್ಡ್ರನ್? ಎಸ್, ಥ್ಯಾಂಕ್ ಯು.